ರೀತಿ ಅಸಮಾಧಾನದ ಒಳ ಬೇಗುದಿಯ ಬಹಿರಂಗ ಹೇಳಿಕೆಗಳು ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿ ಹೇಳಿಕೆ ಕೊಟ್ಟವರಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೋತಾ ಇದ್ದಾರೆ. ಬಹಿರಂಗ ಹೇಳಿಕೆ ಬೇಡ, ನನ್ನೊಂದಿಗೆ ಮಾತನಾಡಿ, ನನ್ನ ಹತ್ರನೇ ಬಂದು ಮಾತನಾಡಿ ಅಂತ. ಹಿರಿಯ ಶಾಸಕರೇ ಹಿಂಗೆಲ್ಲ ಬಹಿರಂಗ ಹೇಳಿಕೆ ಕೊಟ್ರೆ ಹಿಂಗೆ ಅಂತ ಸಿದ್ದರಾಮಯ್ಯ ಹಿರಿಯ ಶಾಸಕರುಗಳಿಗೆ ಕ್ಲಾಸ್ ತಗೋತಾ ಇದ್ದಾರಂತೆ. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರಿಗೂ ಕೂಡ ಸಿಎಂ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇ ಸಮಸ್ಯೆ ಇದ್ರೂ ಆಂತರಿಕವಾಗಿ ಚರ್ಚೆ ಮಾಡೋಣ, ನನ್ನ ಹತ್ರನೇ ಬಂದು ಮಾತಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಒಂದು ಕಡೆ ಕೆಎನ್ ರಾಜಣ್ಣ ಮಾತಾಡ್ತಾರೆ, ಮತ್ತೊಂದು ಕಡೆ ಜಿ ಪರಮೇಶ್ವರ್ ರಾಜಣ್ಣಗೆ ಕೆಪಿಸಿಸಿ ಅಧ್ಯಕ್ಷರಾಗೋ ಅರ್ಹತೆ ಇದೆ ಅಂತಾರೆ. ಮತ್ತೊಂದು ಕಡೆ ಬೇಳೂರು ಗೋಪಾಲ್ ಕೃಷ್ಣ ಯಾವ ಕ್ರಾಂತಿ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಒಟ್ಟಲ್ಲಿ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಟೇಕ್ ಏನು? ಯಾಕಂತಂದ್ರೆ ಇದು ಬೇರೆ ಯಾವ ವಿಚಾರದ ಬಗ್ಗೆನೂ ಅಲ್ಲ, ಸಿಎಂ ಕುರ್ಚಿಯ ಬಗ್ಗೆನೇ ಇರ್ತಕ್ಕಂಥದ್ದು. ಇದ್ರಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೋ ಇಲ್ವೋ ಅನ್ನೋಂಥದ್ದು. ಎರಡನೇದು ಡಿಕೆ ಶಿವಕುಮಾರ್ ಏನಾಗ್ತಾರೆ, ಅವರ ಮುಂದಿನ ನಡೆ ಏನು ಅನ್ನೋಂಥದ್ದು ಇದರಲ್ಲಿರುವಂತ 2 ಅಂಶಗಳಷ್ಟೇ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಳಗಡೆ ಏನೆಲ್ಲ ನಡೀತಾ ಇದೆ ಹನುಮಂತ್? ಶ್ರೀಲಕ್ಷ್ಮಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ದಿನಗಳಿಂದನೂ ಅಂದ್ರೆ ಸರ್ಕಾರ ರಚನೆ ಆದ ಪ್ರಾರಂಭ ದಿನದಿಂದನೂ ಕೂಡ ಶಾಸಕರು ನಿರಂತರವಾಗಿ ಅಸಮಾಧಾನವನ್ನ ಹೊರಹಾಕ್ತಾನೆ ಬಂದಿದ್ದಾರೆ. ಪ್ರಾರಂಭದಲ್ಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಮುನಿಸನ್ನ ಹೊರಹಾಕಿದ್ರು. ಅದರ ಜೊತೆಗೆ ಸಚಿವರ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಸ್ವತಃ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ದೊಡ್ಡ ಧ್ವನಿಯಲ್ಲಿ ಏರು ಧ್ವನಿಯಲ್ಲೂ ಕೂಡ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಶಾಸಕರ ಸಮಾಧಾನವನ್ನ ಪಡಿಸುವಂತ ಕೆಲಸವನ್ನ, ಅವರ ಮಾತನ್ನು ಕೇಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಇದೀಗ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಜೀವಂತವಾಗಿರುವಂತಹ ಚರ್ಚೆ ಏನಂತಂದು ಹೇಳಿದ್ರೆ ಅಧಿಕ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕರನ್ನ ಬೆಂಬಲವನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ ಅನ್ನುವಂತ ಮಾತುಗಳು ಚರ್ಚೆಯಲ್ಲಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಪಡೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಿರಂತರವನ್ನ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರದಲ್ಲೂ ಶಾಸಕರಿಗೆ ಸಮಯವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವರ ಅಹವಾಲು ಕೇಳುವಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಾಗಿಯೂ ಕೂಡ ರಾಜು ಕಾಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೈ ಅಂತಾರೆ ಅವರಿಗೆ ಒಂದು ಅನುದಾನ ಕೊಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಆರೋಪಗಳಿರುವಂತದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಮತ್ತೆ ಸರ್ಕಾರದ ಒಳಗಡೆ ಬಹುಚರ್ಚಿತವಾಗಿರುವ ವಿಚಾರ ಏನಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ, ಸಚಿವರಿಗೆ, ಅವರವರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಹೋಗ್ತಾ ಇದೆ. ಸೇಮ್ ಟೈಮ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಯಾರ ಮೇಲೆ ಇದೆ ಅಂತಹ ಶಾಸಕರಿಗೂ ಕೂಡ ಒಂದಷ್ಟು ಅನುದಾನ ಹೆಚ್ಚಾಗಿ ಹೋಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಯಾವುದೇ ರೀತಿಯ ರಾಜಕೀಯವಾಗಿ ಪೊಲಿಟಿಕಲ್ ಆಗಿ ಗಾಡ್ ಫಾದರ್ ಗಳಿಲ್ಲದೆ ಇರುವಂತಹ ಶಾಸಕರೇನಿದ್ದಾರೆ ಅವರ ನಿಜಕ್ಕೂ ಕೂಡ ಅನುದಾನದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋಂತ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಎಲ್ಲದರ ನಡುವೆನೂ ಕೂಡ ಸೆಪ್ಟೆಂಬರ್ ನಲ್ಲಿ ಮತ್ತಷ್ಟು ಕ್ರಾಂತಿ ಆಗುತ್ತೆ ಅನ್ನೋ ಹೇಳಿಕೆ ಅಂತ ನೋಡಿದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಸಿಎಂ ಬದಲಾವಣೆಯ ವಿಚಾರ ಆಗುತ್ತಾ? ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಕಾಡುವ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಾಕಷ್ಟು ಇರುವಂತದ್ದು. ಮತ್ತೆ ಬಿಜೆಪಿಯ ನಡೆಯನ್ನ ನೋಡಿಕೊಂಡು ಕೆಪಿಸಿಸಿಗೆ ನೂತನ ಸಾರಥಿಯನ್ನ ಒಂದು ಆಯ್ಕೆ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಚರ್ಚೆಯಲ್ಲಿರುವಂತದ್ದು. ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಒಂದಷ್ಟು ಪ್ರಭಾವಿ ನಾಯಕರಿಗೆ ಪಕ್ಷವನ್ನ ಮುನ್ನಡೆಸಲಿಕ್ಕೆ ತನುಮನ ಧನದಿಂದ ಒಂದಷ್ಟು ತೊಡಗಿಸಿಕೊಳ್ಳುವಂತಹ ನಾಯಕರಿಗೆ ಕೆಪಿಸಿಸಿ ಪಟ್ಟ ಕಟ್ಟಬೇಕು ಅನ್ನೋ ಚರ್ಚೆ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಿ ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಇವರ ಹೆಸರುಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಈ ನಡುವೆ ರಾಜಣ್ಣ ಅವರು ಕೂಡ ನಾವು ಸಚಿವ ಸ್ಥಾನವನ್ನ ಬಿಟ್ಟು ಒಂದು ಪಕ್ಷವನ್ನು ಮುನ್ನಡೆಸಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ಮತ್ತೆ ಆ ಒಂದು ಚರ್ಚೆಗೆ ಮುನ್ನಡೆಸುವಂತ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಹನುಮಂತು. ಡೀಟೇಲ್ಸ್ಗಾಗಿ ಕಾಂಗ್ರೆಸ್ನಲ್ಲಿ ಈ ರೀತಿ ಅಸಮಾಧಾನದ ಒಳ ಬೇಗುದಿಯ ಬಹಿರಂಗ ಹೇಳಿಕೆಗಳು ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿ ಹೇಳಿಕೆ ಕೊಟ್ಟವರಿಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೋತಾ ಇದ್ದಾರೆ. ಬಹಿರಂಗ ಹೇಳಿಕೆ ಬೇಡ, ನನ್ನೊಂದಿಗೆ ಮಾತನಾಡಿ, ನನ್ನ ಹತ್ರನೇ ಬಂದು ಮಾತನಾಡಿ ಅಂತ. ಹಿರಿಯ ಶಾಸಕರೇ ಹಿಂಗೆಲ್ಲ ಬಹಿರಂಗ ಹೇಳಿಕೆ ಕೊಟ್ರೆ ಹಿಂಗೆ ಅಂತ ಸಿದ್ದರಾಮಯ್ಯ ಹಿರಿಯ ಶಾಸಕರುಗಳಿಗೆ ಕ್ಲಾಸ್ ತಗೋತಾ ಇದ್ದಾರಂತೆ. ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರಿಗೂ ಕೂಡ ಸಿಎಂ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಏನೇ ಸಮಸ್ಯೆ ಇದ್ರೂ ಆಂತರಿಕವಾಗಿ ಚರ್ಚೆ ಮಾಡೋಣ, ನನ್ನ ಹತ್ರನೇ ಬಂದು ಮಾತಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಒಂದು ಕಡೆ ಕೆಎನ್ ರಾಜಣ್ಣ ಮಾತಾಡ್ತಾರೆ, ಮತ್ತೊಂದು ಕಡೆ ಜಿ ಪರಮೇಶ್ವರ್ ರಾಜಣ್ಣಗೆ ಕೆಪಿಸಿಸಿ ಅಧ್ಯಕ್ಷರಾಗೋ ಅರ್ಹತೆ ಇದೆ ಅಂತಾರೆ. ಮತ್ತೊಂದು ಕಡೆ ಬೇಳೂರು ಗೋಪಾಲ್ ಕೃಷ್ಣ ಯಾವ ಕ್ರಾಂತಿ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಒಟ್ಟಲ್ಲಿ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಟೇಕ್ ಏನು? ಯಾಕಂತಂದ್ರೆ ಇದು ಬೇರೆ ಯಾವ ವಿಚಾರದ ಬಗ್ಗೆನೂ ಅಲ್ಲ, ಸಿಎಂ ಕುರ್ಚಿಯ ಬಗ್ಗೆನೇ ಇರ್ತಕ್ಕಂಥದ್ದು. ಇದರಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೋ ಇಲ್ವೋ ಅನ್ನೋಂಥದ್ದು. ಎರಡನೇದು ಡಿಕೆ ಶಿವಕುಮಾರ್ ಏನಾಗ್ತಾರೆ, ಅವರ ಮುಂದಿನ ನಡೆ ಏನು ಅನ್ನೋಂಥದ್ದು ಇದರಲ್ಲಿರುವಂತ 2 ಅಂಶಗಳಷ್ಟೇ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಳಗಡೆ ಏನೆಲ್ಲ ನಡೀತಾ ಇದೆ ಹನುಮಂತು? ಶ್ರೀಲಕ್ಷ್ಮಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ದಿನಗಳಿಂದನೂ ಅಂದ್ರೆ ಸರ್ಕಾರ ರಚನೆ ಆದ ಪ್ರಾರಂಭ ದಿನದಿಂದನೂ ಕೂಡ ಶಾಸಕರು ನಿರಂತರವಾಗಿ ಅಸಮಾಧಾನವನ್ನ ಹೊರಹಾಕ್ತಾನೆ ಬಂದಿದ್ದಾರೆ. ಪ್ರಾರಂಭದಲ್ಲೇ ಸಚಿವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಮುನಿಸನ್ನ ಹೊರಹಾಕಿದ್ರು. ಅದರ ಜೊತೆಗೆ ಸಚಿವರ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಸ್ವತಃ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ದೊಡ್ಡ ಧ್ವನಿಯಲ್ಲಿ ಏರು ಧ್ವನಿಯಲ್ಲೂ ಕೂಡ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಶಾಸಕರ ಸಮಾಧಾನವನ್ನ ಪಡಿಸುವಂತ ಕೆಲಸವನ್ನ, ಅವರ ಮಾತನ್ನು ಕೇಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಇದೀಗ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಜೀವಂತವಾಗಿರುವಂತಹ ಚರ್ಚೆ ಏನಂತಂದು ಹೇಳಿದ್ರೆ, ಅಧಿಕ ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕರನ್ನ ಬೆಂಬಲವನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ ಅನ್ನುವಂತ ಮಾತುಗಳು ಚರ್ಚೆಯಲ್ಲಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಪಡೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಿರಂತರವನ್ನ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರದಲ್ಲೂ ಶಾಸಕರಿಗೆ ಸಮಯವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವರ ಅಹವಾಲು ಕೇಳುವಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಾಗ್ಯೂ ಕೂಡ ರಾಜು ಕಾಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೈ ಅಂತಾರೆ ಅವರಿಗೆ ಒಂದು ಅನುದಾನ ಕೊಡುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಆರೋಪಗಳಿರುವಂತದ್ದು. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಮತ್ತೆ ಸರ್ಕಾರದ ಒಳಗಡೆ ಬಹುಚರ್ಚಿತವಾಗಿರುವ ವಿಚಾರ ಏನಂತಂದು ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ, ಸಚಿವರಿಗೆ, ಅವರವರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಹೋಗ್ತಾ ಇದೆ. ಸೇಮ್ ಟೈಮ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಯಾರ ಮೇಲೆ ಇದೆ ಅಂತಹ ಶಾಸಕರಿಗೂ ಕೂಡ ಒಂದಷ್ಟು ಅನುದಾನ ಹೆಚ್ಚೆ ಹೋಗ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಯಾವುದೇ ರೀತಿಯ ರಾಜಕೀಯವಾಗಿ ಪೊಲಿಟಿಕಲ್ ಆಗಿ ಗಾಡ್ ಫಾದರ್ಗಳು ಇಲ್ಲದೆ ಇರುವಂತಹ ಶಾಸಕರೇನಿದ್ದಾರೆ ಅವರ ನಿಜಕ್ಕೂ ಕೂಡ ಅನುದಾನದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋಂತ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದೆಲ್ಲದರೂ ಕೂಡ ಎಲ್ಲದರ ನಡುವೆನೂ ಕೂಡ